ಯಾದಗಿರಿಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿರುವಂತ ಘಟನೆ ನಡೆದಿದೆ. ಯಾರಿಂತ ಕಿರಾತಕ ಕೆಲಸ ಮಾಡಿರುವಂತವರು ಪೆಟ್ರೋಲ್ ಸುರಿದು ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಕಾಂಗ್ರೆಸ್ ಕಚೇರಿಯಲ್ಲಿದ್ದಂಥ ಸೋಫಾ, ಎಸಿ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಯಾದಗಿರಿ ನಗರದ ಕನಕ ವೃತ್ತದ ಬಳಿ ಇರುವಂತಹ ಕಾಂಗ್ರೆಸ್ ಕಚೇರಿ ಇದು. ಡಾಗ್ ಸ್ಕ್ವಾಡ್ ಮತ್ತು ಬೆರಳಚ್ಚು ತಜ್ಞ ಸೇರಿ ಪೊಲೀಸರಿಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚಿ ಪೆಟ್ರೋಲ್ ಕ್ಯಾನ್ನಲ್ಲಿ ಅಲ್ಲೇ ಬಿಸಾಕಿ ಹೋಗಿದ್ದಾರೆ ಅವರು. ಯಾಕೆ ಯಾಕಂಥ ರೀತಿಯಾದಂಥ ಕೋಪ, ಈ ಮಾನಸಿಕತೆ ಯಾಕೆ ಅಂತ? ಇದು ಬಹಳ ಕೆಟ್ಟ ಮಾನಸಿಕತೆ. ಇದು ಬಹಳ ಕೆಟ್ಟ ಮಾನಸಿಕತೆ. ಈ ರೀತಿಯಾಗಿ ಹೋಗ್ಬಿಟ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವಂಥದ್ದು ಇದೆಯಲ್ಲ, ಬಹಳ ಕೆಟ್ಟ ಮಾನಸಿಕತೆ. ಇಂಥವ್ರನ್ನ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಆ ರೀತಿಯಾಗಿ ಶಿಕ್ಷೆ ಕೊಡಬೇಕು. ಯಾಕಂದರೆ ಒಂದು ಸಲ ಶುರು ಆದರೆ ಇದು ಆ ಥರ ಶುರು ಆಗುವಂಥ ಇದಾಗ್ಬಿಡುತ್ತೆ ಅಭ್ಯಾಸಗಳು. ಹುಡುಕ್ಬೇಕು ಯಾರು ಏನು ಎತ್ತ ಅಂತೇಳಿ ಪತ್ತೆ ಹಚ್ತಾರೆ. ಯಾಕೆ ಈ ಕಾಂಗ್ರೆಸ್ ಕಚೇರಿಯಲ್ಲಿ CC ಕ್ಯಾಮ್ರಾ ಇರಲಿಲ್ವಾ? ನೋಡ್ಬೇಕು ಅದ್ರ ಬಗ್ಗೆ ಏನು ಅಂತ ಹೇಳಿ. ನೋಡಿ, ಅಲ್ಲೇ ಕ್ಯಾನು ಅಲ್ಲೇ ಇಟ್ಟಿದ್ದಾರೆ. ದೊಡ್ಡದಿದೆಯಾ ಕಚೇರಿ, ಅದು ಚಿಕ್ಕದಿದೆಯಾ, ಏನಾದರೂ ಜಗಳ ಆಗಿತ್ತಾ ಅಲ್ಲಿ, ಅಥವಾ ಜಾಗದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಅಲ್ಲಿರುವಂಥವ್ರು ಅಧ್ಯಕ್ಷರದ್ದು ಏನಾದರೂ ಸಮಸ್ಯೆನಾ, ಅಥವಾ ಅಲ್ಲಿರುವಂಥವ್ರು ಯಾರಾದರೂ ಕಿರಿಕಿರಿ ಮಾಡಿದ್ರಾ? ಯಾತಕ್ಕೋಸ್ಕರ ಇನ್ನು ಸುಮ್ಮನೆ ಬಂದು ಯಾರಾದರೂ ಬೆಂಕಿ ಹಚ್ತಾರಾ? ಏನಪ್ಪ ಗೊತ್ತಾಗ್ತಿಲ್ಲ ಈ ವಿಚಾರ. ಈಗ ಪತ್ತೆ ಹಚ್ಚುವಂಥ ಕೆಲಸ ಅಂತೂ ಆಗಬೇಕು. ಕಾರಣ ಇಲ್ಲದೆ ಅಂತೂ ಈ ರೀತಿಯಾಗಿ ಬೆಂಕಿ ಅಂತೂ ಹಚ್ಚಲ್ಲ ರೀ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ, ಅದೇನು ಚಿಕ್ಕದ ಕಚೇರಿ ಇಲ್ಲ, ದೊಡ್ಡದ? ಏನಕ್ಕೆ ಬೆಂಕಿ ಹಚ್ಚುವಂಥ ಉದ್ದೇಶ ಏನಿತ್ತು? ಯಾರಾದರೂ ಜಗಳ ಇತ್ತಾ, ಅಥವಾ ಜಾಗದ ವಿಚಾರದ ಏನಾದರೂ ಗಲಾಟೆ ಇದೆಯಾ? ಏನಂತ ಸಿಗ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ? ಅರುಣ್, ಯಾದಗಿರಿ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಂಕಿ ಹಚ್ಚಿರುವಂತಹ ಪ್ರಕರಣ ಸಂಬಂಧ ಆ ಒಂದು ಸ್ಥಳದ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಆದ್ರೆ ಪ್ರಮುಖವಾಗಿ ಏನಂದ್ರೆ ಕಿಡಿಗೇಡಿಗಳ ಕೃತ್ಯ ಅಂತೇಳಿ ಪೊಲೀಸರಿಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಏನಂದ್ರೆ ನಿನ್ನೆ ರಾತ್ರಿ ಸುಮಾರು 20 ಲೀಟರ್ ಪೆಟ್ರೋಲ್ ನ ಒಂದು ಕ್ಯಾನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿರುವಂತಹ ಒಂದು ಕಾಂಗ್ರೆಸ್ ಕಚೇರಿಯ ಕಿಟಕಿ ಮುಖಾಂತರ ಆ ಒಂದು ಪೆಟ್ರೋಲ್ ಅನ್ನ ಕಾಂಗ್ರೆಸ್ನ ಕಚೇರಿಯ ಒಳಗಡೆ ಸುರಿದು ಏನಂದ್ರೆ ತದನಂತರ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದಂತಹ ಪರಿಣಾಮವಾಗಿ ಅಲ್ಲಿರುವಂತಹ AC ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಕಿಡಿಗೇಡಿಗಳು ಅಂತಂದ್ರೆ 20 ಲೀಟರ್ ಪೆಟ್ರೋಲ್ ಅಂದ್ರೆ 2,000 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಯಾರು ಆ ರೀತಿಯಾಗಿ ಬೆಂಕಿ ಹಚ್ತಾರೆ? 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಆಲ್ 20 ಲೀಟರ್ ಅಂದ್ರೆ. ಆ ಕಿಡಿಗೇಡಿಗಳನ್ನ 2,000 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಇಷ್ಟೊಂದೆಲ್ಲ ಬೆಂಕಿ ಹಚ್ಚೋದಾ? ಬೇರೆ ಏನೋ ಕಾರಣ ಇದ್ದಂಗೆ ಕಾಣಿಸ್ತಾ ಇದೆ ಪ್ರವೀಣ್ ಇದರಲ್ಲಿ. ಈಗ ಸದ್ಯ ಯಾದಗಿರಿಯ ನಗರ ಪೊಲೀಸರು ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ಸದ್ಯ ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ತಾವು ಹೇಳದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರೂ ಆಂತರಿಕ ಕಚ್ಚಾಟ, ಯಾದಗಿರಿಯ ಆ ಒಂದು ಕಾಂಗ್ರೆಸ್ ನಲ್ಲಿರುವಂತಹ ಅಧ್ಯಕ್ಷರ ಪಟ್ಟ ಆಗಿರ್ಬೋದು, ಬೇರೆ ಬೇರೆ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆಗಳಿಗಾಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣದಿಂದ ಈ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಎಂಬುದರ ಬಗ್ಗೆ ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಸದ್ಯ ಯಾದಗಿರಿಯ ಈ ಒಂದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಸೇರಿದಂತೆ ಇನ್ನಿತರ ಮುಖಂಡರನ್ನು ಕೇಳಿದ್ರು, ಅವರನ್ನು ಕೂಡ ಯಾರ ವಿರುದ್ಧವೂ ಕೂಡ ಇವರೇ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಯಾರ ವಿರುದ್ಧವೂ ಕೂಡ ದೂರು ಕೊಟ್ಟಿಲ್ಲ. ಸದ್ಯ ಈ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಏನಂದ್ರೆ ಕಾಂಗ್ರೆಸ್ನ ಕಚೇರಿಯಲ್ಲಿ ಈಗ ಬೆಂಕಿ ಹಚ್ಚಿದ್ದಾರೆ. ಸೊ ಪ್ರಕರಣ ಸಂಬಂಧ ಭೇದಿಸಬೇಕು ಅಂತ ಹೇಳಿ ಈಗ ಯಾದಗಿರಿಯ ನಗರ ಪೊಲೀಸರಲ್ಲಿ ಈಗ ಒಂದು ದೂರು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಶ್ವಾನದಳ ಸೇರಿದಂತೆ ಬೆರಳಂಚು ತಜ್ಞರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಇಂಚಿಂಚು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕಚೇರಿಗೆ ಒಂದು ತಲುಪುವಂತಹ ಮಾರ್ಗದಲ್ಲಿರುವಂತಹ CCTV ಕ್ಯಾಮೆರಾಗಳು, ಯಾಕಂದ್ರೆ ಅರುಣ್, ಆ ಒಂದು ಕಾಂಗ್ರೆಸ್ನ ಕಚೇರಿಯಲ್ಲಿ ಯಾವುದೇ ರೀತಿಯಾದಂತಹ CCTV ಗಳಿಲ್ಲ. ಹೀಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಇನ್ಸ್ಟಾಲ್ ಮಾಡಿರುವಂತಹ ಪೆಟ್ರೋಲ್ ಬಂಕ್ ಅಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ? ಯಾಕಂದ್ರೆ 20 ಲೀಟರ್ ಕ್ಯಾನ್ ತುಂಬ್ಕೊಂಡ್ರೆ ಪೆಟ್ರೋಲ್ ಬಂಕಿಗೆ ಹೋಗಬೇಕು. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ CC ಕ್ಯಾಮ್ರಾ ಹಾಕೊಂಡೇ ಇರ್ತಾರೆ. CC ಕ್ಯಾಮ್ರಾ ಪೆಟ್ರೋಲ್ ಬಂಕ್ಗಳಲ್ಲಿ ಗೊತ್ತಾಗುತ್ತೆ. ನೋಡೋಣ ಪ್ರವೀಣ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.